ಪ್ರಜ್ವಲ್ ರೇವಣ್ಣ ನೋಡಿದ್ರೆ 2974 ವಿಡಿಯೋಗಳನ್ನ ಮಾಡೋದ್ರ ಮುಖಾಂತರ ಹೆಣ್ಣು ಮಕ್ಕಳ ಜೀವನದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಆಟ ಆಡಿದ್ರು. ಈಗ ಅಣ್ಣನ ಕತೆ ನೋಡಿದ್ರೆ ಏನಪ್ಪಾ ಇದು ವ್ಯಥೆ ಅನ್ಸುತ್ತೆ. ಸೊ ಈಗಾಗಲೇ ಗಮನಿಸಬಹುದು. ಹಾಗಾದ್ರೆ ಏನಿದು ವಿವಾದ? ಯಾಕೆ ದೇವೇಗೌಡರ ಕುಟುಂಬಕ್ಕೆ, ಎಚ್ ಡಿ ರೇವಣ್ಣನವರ ಕುಟುಂಬಕ್ಕೆ ಈ ರೀತಿಯಾದಂತಹ ಪ್ರಕರಣಗಳು ತಟ್ಕೊಳ್ತಾ ಇದೆ? ಸಂತ್ರಸ್ತರ ವಿರುದ್ಧವೇ 5 ಕೋಟಿಗೆ ಡಿಮ್ಯಾಂಡ್ ಮಾಡಿದ್ರು ಅನ್ನುವಂಥ ಆರೋಪ ಕೇಳಿಬಂದಿದೆ. ದೂರಿಗೆ ಪ್ರತಿಯಾಗಿ ಸಂತ್ರಸ್ತನ ವಿರುದ್ಧವೇ ಪ್ರತಿ ದೂರನ್ನು ಕೂಡ ನೀಡಲಾಗಿದೆ. ಏನು ಕಡಿಮೆ ಇದೆ? ಎಲ್ಲ ಇದೆ. ಸಂತ್ರಸ್ತನ ವಿರುದ್ಧವೇ ಸೂರಜ್ ರೇವಣ್ಣ ಬ್ಲಾಕ್ ಮೇಲ್ ಮಾಡಿರುವಂತಹ ದೂರು ಕೂಡ ಈಗ ಬೆಳಕಿಗೆ ಬಂದಿದೆ. ಸೂರಜ್ ಪರ ಆಪ್ತ ಶಿವಕುಮಾರ್ನಿಂದ ಪೊಲೀಸರಿಗೆ ದೂರನ್ನ ನೀಡಲಾಗಿರುವಂತದ್ದು. ಸಲಿಂಗಕಾಮ ಆರೋಪಿಸಿ ಹಣಕ್ಕಾಗಿ ಡಿಮ್ಯಾಂಡ್ ಮಾಡಿರುವಂತಹ ಆರೋಪ ಕೇಳಿ ಬಂದಿದೆ. ಇದು ನಿಜಕ್ಕೂ ಕೂಡ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೂರಜ್ ರೇವಣ್ಣ ಸಲಿಂಗ ಕಾಮಿ ಅಂದ್ರೆ ಸಲಿಂಗ ಕಾಮಕಾಂಡದ ವಿವಾದದಲ್ಲಿ ಸಿಲುಕಾಕೊಂಡಿರೋದು ಬಹಳ ಅಂದ್ರೆ ಬಹಳ ನೋವಿನ ಸಂಗತಿ. 5 ಕೋಟಿ ಕೊಡೋದಕ್ಕೆ ಬ್ಲಾಕ್ ಮೇಲ್ ಮಾಡಿದ್ರಂತೆ. ಸೂರಜ್ ಆಪ್ತನಿಂದಲೇ ಈಗ ದೂರು ಸಲ್ಲಿಕೆಯಾಗಿದೆ. ಕೇಸ್ ಲೈಫ್ ಸೆಟಲ್ ಮಾಡ್ತೀನಿ ಅಂತ ದೌರ್ಜನ್ಯವನ್ನ ಎಸಗಲಾಗಿತ್ತು. ಲೈಫ್ ಸೆಟಲ್ ಮಾಡ್ತೀನಿ ಅಂತ ದೌರ್ಜನ್ಯವನ್ನ ಮಾಡಿದ್ದಾರೆ ಅಂತ ದೂರು ದಾಖಲಾಗಿದೆ. ಸಂತ್ರಸ್ತನಿಂದ ದೂರು ಹೇಳಿಕೆ ಕೂಡ ನೀಡಲಾಗಿದೆ. ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿ ಇರುವಾಗಲೇ ಅಣ್ಣನ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿದೆ. ಈಗಾಗಲೇ ಹಾಸನ ಜಿಲ್ಲೆಯ ಯುವಕನೊಬ್ಬನಿಂದ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ಪತ್ರ ಮುಖೇನ ದೂರನ್ನ ಸಲ್ಲಿಸಿದ್ದಾನೆ. ಗಮನಿಸ್ತಾ ಇದ್ದೀರಾ ಒಂದು ಕಡೆ ಆ ಪತ್ರವನ್ನ. ದೌರ್ಜನ್ಯ ಎಸಗಿದ ಬಳಿಕ ಯಾರಿಗೂ ಹೇಳದಂತೆ ಧಮಕಿ ಬೇರೆ ಹಾಕಿದ್ದಂತೆ ಈ ಪುಣ್ಯಾತ್ಮ. ನನ್ನನ್ನ ಕೊಲೆ ಮಾಡೋದಕ್ಕೂ ಕೂಡ ಯತ್ನ ಮಾಡಿದ್ರು ಅಂತ ಆ ನೋಟ್ ಅಲ್ಲಿ ಬರೆದಿದ್ದಾನೆ ಆ ಯುವಕ. ಪೆನ್ ಡ್ರೈವ್ ಬಳಿಕ ಹಾಸನದಲ್ಲಿ ಹೊಸ ಲೈಂಗಿಕ ದೌರ್ಜನ್ಯ ಆರೋಪ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಇಷ್ಟೇ ಅಲ್ಲ, ಆಡಿಯೋಗಳು ಇದೆ, ವಾಟ್ಸ್ಆಪ್ ಚಾಟ್ಗಳು ಕೂಡ ಬಹಿರಂಗ ಆಗಿದೆ. ಅಸಹಜ ಲೈಂಗಿಕ ದೌರ್ಜನ್ಯ ದೂರಿನ ಬೆನ್ನಲ್ಲೇ ಸೂರಜ್ ರೇವಣ್ಣ ಅವರದ್ದು ಎನ್ನಲಾಗ್ತಾ ಇರುವಂತಹ ಕರೆಗಳಾಗಿರ್ಬೋದು, ವಾಟ್ಸ್ಆಪ್ ಚಾಟ್ಗಳಾಗಿರ್ಬೋದು, ಎಲ್ಲವೂ ಕೂಡ ಲೀಕ್ ಆಗಿದೆ. ಸಾರ್ವಜನಿಕ ವಲಯದಲ್ಲಿ ಇದು ವ್ಯಾಪಕ ಸುದ್ದಿಯಾಗಿ ಹರಿದಾಡ್ತಾ ಇದೆ. ಇನ್ನೇನಾಗಲ್ಲ,